ತರಕಾರಿ ಬೆಲೆ ತುಂಬ ಜಾಸ್ತಿ ಆಗಿದೆ. ಈರುಳ್ಳಿ, ಬೆಳ್ಳುಳ್ಳಿ ರೇಟ್ಗಳು ಒಂದೊಂದು ಸಲ ಚಿನ್ನದ ಥರ ಏರ್ತಾನೆ ಇರ್ತವೆ, ಶೇರ್ಸ್ ಥರ ಏರ್ತಾನೆ ಇರ್ತವೆ, ಒಂದೊಂದು ಸಲ ಇಳಿದೋಗಿರ್ತವೆ. ಆದರೆ ಇವಾಗ ಬೆಳ್ಳುಳ್ಳಿ, ತರಕಾರಿ, ಈರುಳ್ಳಿ ಎಲ್ಲ ತುಂಬ ರೇಟ್ ಆಗಿಬಿಟ್ಟಿದೆ. ರೈತರಿಗೆ ಆ ರೇಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಪೇಟೆಯಲ್ಲಿ ಜಾಸ್ತಿ ರೇಟು. ರೈತರೇ ಅಷ್ಟೊಂದು ರೇಟ್ ಮಾಡಿದಾರಾ ಅಥವಾ ಇದು ಮಧ್ಯದಲ್ಲಿ ಇರ್ತಾರಲ್ಲ ಮಿಡ್ಲ್ ಮ್ಯಾನ್ಗಳು, ದಲ್ಲಾಳಿಗಳು, ಅವರೇ ರೇಟ್ ಮಾಡಿದಾರೋ ಗೊತ್ತಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಈರುಳ್ಳಿ 50, ಬೆಳ್ಳುಳ್ಳಿ 250, ಕ್ಯಾರೆಟು 80, ಬೀಟ್ರೂಟು 40, ತೊಗರಿ ಬೇಳೆ ಆಗೋಯ್ತು ಕೆಜಿಗೆ 170, ಊಟದ ಆಟವು ಮುಗಿದಿತ್ತು. ತರಕಾರಿಗಳು ಇವಾಗ ಮೊಟ್ಟೆ ಮತ್ತು ಚಿಕನ್ಗಿಂತ ಜಾಸ್ತಿ ಏರಿಬಿಟ್ಟಿದ್ದಾವೆ. ಈರುಳ್ಳಿ ಅಂತೂ ಒಂದೊಂದು ಸಲ 70, 80 ಎಲ್ಲ ಆಗಿಬಿಡುತ್ತೆ. ಬೆಳ್ಳುಳ್ಳಿ ಅಂತೂ ಇವಾಗ ಕೇಳೋದೇ ಇಲ್ಲ, ಅಷ್ಟೊಂದು ರೇಟ್ ಆಗಿಬಿಟ್ಟಿದೆ. ಎಲ್ಲ ತರಕಾರಿಗಳು ಅಷ್ಟೇ, 80 ರೂಪಾಯಿ ಕೆ.ಜಿ, 100 ರೂಪಾಯಿ ಕೆ.ಜಿ, 120 ರೂಪಾಯಿ ಕೆ.ಜಿ, 40 ರೂಪಾಯಿ ಕೆ.ಜಿ ಕೆಳಗಡೆ ಇಲ್ಲವೇ ಇಲ್ಲ. ಎಲ್ಲ ತರಕಾರಿಗಳನ್ನು ತುಂಬ ರೇಟ್ ಹೇಳ್ತಾರೆ. ಈ ಬೆಳ್ಳುಳ್ಳಿ ಅಂತೂ ಒಗ್ಗರಣೆಗೆ ಹಾಕೋಕ್ಕೂ ಹೆದರಿಕೆ, ಆ ಥರದ್ದು ಬೆಳ್ಳುಳ್ಳಿ ರೇಟ್ ಆಗಿದೆ. ಏನು ಇವಾಗ ತರಕಾರಿಗಳು ಅಷ್ಟೇ, ರೈತರು ಕಡಿಮೆ ಆಗಿ ಈ ಥರ ರೇಟ್ ಆಗಿದೆ ಅಥವಾ ದಲ್ಲಾಳಿಗಳೇ ಈ ಥರ ಏರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಅಂತೂ ಇವಾಗ ತರಕಾರಿಗಳನ್ನು ತಿನ್ನೋದೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ತರಕಾರಿಗಿಂತ ಇವಾಗ ಚಿಕನ್, ಮಟನ್ನೇ ಕಡಿಮೆ ರೇಟಲ್ಲೇ ಸಿಗ್ತಾಯಿದೆ ಅನಿಸುತ್ತೆ.